ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಹೀಗಾಗಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ದಾವಣಗೆರೆಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿದೆ. ಸಿಪಿಐ ಬಸವರಾಜು ಸೇರಿದಂತೆ ಇಬ್ಬರಿಗೆ ಗಾಯ ಆಗಿದೆ. ಪಕ್ಕದ ಜಿಲ್ಲೆಗಳಿಂದಲೂ ಹೆಚ್ಚುವರಿ ಪೊಲೀಸರ ಆಗಮನ ಆಗಿದೆ. ಹೆಚ್ಚುವರಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದೆ. ಇಲ್ಲಿ ಬಹಳಷ್ಟು ಮಂದಿಗೆ ಗಾಯ ಉಂಟಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಆಗ್ತಾ ಇದೆ. ಅಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೆ ಮಾಡೋದಕ್ಕೆ ಎಸ್ಪಿ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಘಟನೆಯಲ್ಲಿ ಸಿಪಿಐ ಬಸವರಾಜು ಸೇರಿದಂತೆ ಇಬ್ಬರಿಗೆ ಗಾಯ ಆಗಿದೆ. ಗಣೇಶ ಮೆರವಣಿಗೆ ವೇಳೆ ಅಲ್ಲಿ ಕಲ್ಲು ತೂರಾಟ ನಡೆದಿದೆ. ಖುದ್ದು ಎಸ್ಪಿ ಅವರೇ ಅಖಾಡಕ್ಕೆ ಇಳಿದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೇತೂರು ಹಳೆ ದಾವಣಗೆರೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಗಲಭೆಕೋರರನ್ನ ಚದುರಿಸೋಕೆ ಖುದ್ದು ಎಸ್ಪಿ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಮೆರವಣಿಗೆಯಲ್ಲಿ ಹಿಂದೂ ಕಾರ್ಯಕರ್ತ ಸತೀಶ್ ಅವರು ಭಾಗಿಯಾಗಿದ್ದಕ್ಕೆ ಕಿಡಿ ಕಾರಿದ್ದಾರೆ. ಲಾಠಿ ಚಾರ್ಜ್ ಮಾಡಿ ಗಲಭೆಕೋರರನ್ನ ಚದುರಿಸಿದ್ದಾರೆ ಪೊಲೀಸರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಸಂಪರ್ಕದಲ್ಲಿದ್ದಾರೆ. ಅವರು ಅಲ್ಲಿ ಅಂದ್ರೆ ಅಲ್ಲೇ ಖುದ್ದು ಫೀಲ್ಡ್ಗೆ ಇಳಿದು ಅಲ್ಲಿ ಹೇಗಿದೆ ಅನ್ನುವಂತಹ ಚಿತ್ರಣವನ್ನ ನಮಗೆ ನೀಡ್ತಾ ಇದ್ರು ಆಗ್ಲಿಂದ. ಪುನೀತ್, ಈಗ ಅಲ್ಲಿ ಪರಿಸ್ಥಿತಿ ಕಂಟ್ರೋಲ್ಗೆ ಸಿಗ್ತಾ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಅರ್ಪಿತಾ, ಏನು ಸಂಜೆ 6 ರಿಂದ 7 ಗಂಟೆ ಸುಮಾರಿಗೆ ಈರೆಲ್ಲ ಘಟನೆ ಕೂಡ ನಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಂತಹ ಸತೀಶ್ ಪೂಜಾರಿ ಏನು ಗಣಪತಿ ಮೆರವಣಿಗೆಯಲ್ಲಿ ಬೇತೂರು ರಸ್ತೆಯ ಮುದ್ದಬೋವಿ ಕಾಲೋನಿಯ ಗಣೇಶ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದೆ ಎಲ್ಲ ಗಲಭೆಗೆ ಕಾರಣ. ಮತ್ತೆ ಮುಸ್ಲಿಂ ಮುಖಂಡರು ಕೂಡ ಏನು ಅವಾಚ್ಯ ಶಬ್ದಗಳಿಂದ ಒಂದು ಆಹ್ವಾನ ಮಾಡಿದೆ, ಅಂದ್ರೆ ಚಾಲೆಂಜ್ ಹಾಕಿದ್ದೆ ಇದೆಲ್ಲ ಗಲಭೆಗೆ ಕಾರಣ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಎಸ್ಪಿ ಅವರು ಕೂಡ ಹೇಳಿರುವಂತದ್ದು. ಖುದ್ದು ಎಸ್ಪಿ ಅವರೇ ಫೀಲ್ಡ್ಗೆ ಇಳಿದು ಪ್ರತಿಯೊಂದು ಏರಿಯಾಗಳ ಅಂದ್ರೆ ಹಳೆ ದಾವಣಗೆರೆಯ ಸೂಕ್ಷ್ಮ ಪ್ರದೇಶಗಳು ಕೂಡ ಅವರೇ ಸಂಚರಿಸಿ ಒಂದು ಪರಿಸ್ಥಿತಿಯನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಎಲ್ಲ ರೀತಿಯಂತ ವ್ಯವಸ್ಥೆ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರು ಕೂಡ ತರಿಸಿರುವಂತದ್ದು. ಮತ್ತೆ ಆಯಾ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ನಿಯೋಜನೆ ಮಾಡಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆ ಆಗದೇ ರೀತಿಯಲ್ಲಿ ಎಲ್ಲಾ ರೀತಿಯಂತಹ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಎಲ್ಲ ಗಲಾಟೆಗಳ ಕಾರಣ ಅಂತ ಅಂದ್ರೆ ಸತೀಶ್ ಪೂಜಾರಿ ವೆಂಕಬೋವಿ ಕಾಲೋನಿಯ ಮತ್ತೆ ಮುದ್ದಬೋವಿ ಕಾಲೋನಿಯ ಗಣೇಶ ಮೆರವಣಿಗೆಗೆ ಭಾಗವಹಿಸಿದ್ದೇ ಇದೊಂದು ಪ್ರಮುಖ ಕಾರಣ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳ್ತಾ ಇರೋದು. ಯಾಕಂತ ಹೇಳಿದ್ರೆ ನಿನ್ನೆ ಪ್ರತಿಭಟನೆಯಲ್ಲಿ ಮುಸ್ಲಿಂ ಅಂದ್ರೆ ಅನ್ಯ ಕೋಮಿನ ವಿರುದ್ಧ ಸಾಕಷ್ಟು ಒಂದು ಅವಹೇಳನಕಾರಿಯಾಗಿ ಮಾತನಾಡಿದೆ. ಇದರಿಂದಾಗಿ ಸಾಕಷ್ಟು ಆಕ್ರೋಶಗೊಂಡಂತಹ ಮುಸ್ಲಿಂ ಮುಖಂಡರು ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಸತೀಶ್ ಪೂಜಾರಿ ಮೇಲೆ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ರು.